ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿಗಳ ಪೈಕಿ ಸೀತಾರಾಮ ಧಾರಾವಾಹಿ ಕೂಡ ಒಂದು. ಸೀತಾರಾಮ ಧಾರಾವಾಹಿಯಲ್ಲಿ ನಾಯಕ ರಾಮ್‌ನ ಮಾಜಿ ಪ್ರೇಯಸಿ ಚಾಂದಿನಿಯ ಅಕ್ಕ ಭಾವನಾ ಪಾತ್ರ ಸೇರ್ಪಡೆಯಾಗಿದೆ. ಚಾಂದಿನಿಯ ಅಕ್ಕ ಶಾಲಿನಿಯಾಗಿ ನಟಿಸುವ ಮೂಲಕ ಮತ್ತೊಮ್ಮೆ ಕಿರುತೆರೆಯಲ್ಲಿ ಚಂದನಾ ಮಹಾಲಿಂಗಯ್ಯ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡುತ್ತಿದ್ದಾರೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ನಾಯಕ ಕಂಠಿಯ ಮಾವನ ಮಗಳು ಪೂರ್ವಿಯಾಗಿ ಬಣ್ಣ ಹಚ್ಚಿದ್ದ ಚಂದನಾ ತದನಂತರ ನಟನೆಯಿಂದ ಬ್ರೇಕ್ ತೆಗೆದುಕೊಂಡಿದ್ದರು. ಇಂಜಿನಿಯರಿಂಗ್ ಪದವಿ ಪಡೆದಿರುವ ಈಕೆ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ದರು. ಇದೀಗ 2 ವರ್ಷಗಳ ಸುದೀರ್ಘ ಗ್ಯಾಪ್ನ ನಂತರ ಶಾಲಿನಿಯಾಗಿ ಕಿರುತೆರೆಗೆ ಮರಳಿದ್ದಾರೆ. ನನಗಂತೂ ತುಂಬಾನೇ ಖುಷಿಯಾಗುತ್ತಿದೆ. ಒಂದು ಒಳ್ಳೆಯ ಪಾತ್ರದ ಮೂಲಕ ಕಿರುತೆರೆಗೆ ಕಮ್‌ಬ್ಯಾಕ್ ಆಗಿದ್ದು ಕೂಡ ನನಗೆ ಖುಷಿ ಇದೆ ಎಂದು ಮಾಧ್ಯಮದ ಜೊತೆ ಮಾತನಾಡಿದ್ದಾರೆ ನಟಿ ಚಂದನಾ. ಶಾಲಿನಿ ಪಾತ್ರವನ್ನು ಒಪ್ಪಿಕೊಳ್ಳುವ ಮೊದಲು ನನಗೆ ಬೇರೆ ಬೇರೆ ಆಫರ್‌ಗಳು ಬಂದಿತ್ತು. ಆದರೆ ದೊರೆತಿರುವಂತಹ ಬೇರೆ ಎಲ್ಲ ಪಾತ್ರಗಳನ್ನು ನನಗೆ ಕೆಲಸದ ಜೊತೆಗೆ ಮ್ಯಾನೇಜ್ ಮಾಡುವುದಕ್ಕೆ ಕಷ್ಟವಾಗುತ್ತಿತ್ತು. ಕೆಲಸವನ್ನು ಬಿಡುವುದಕ್ಕೆ ನನಗೆ ಮನಸ್ಸಿರಲಿಲ್ಲ. ಆದರೆ ಈ ಪಾತ್ರದ ಜೊತೆಗೆ ನಾನು ಕೆಲಸವನ್ನು ಮ್ಯಾನೇಜ್ ಮಾಡಬಹುದಾದ ಕಾರಣ ಈ ಪಾತ್ರವನ್ನು ನಾನು ಒಪ್ಪಿಕೊಂಡೆ ಎಂದು ನಟಿ ಚಂದನಾ ಮಹಾಲಿಂಗಯ್ಯ ಹೇಳಿಕೊಂಡಿದ್ದಾರೆ. ಶಾಲಿನಿ ಸ್ಟ್ರೈಟ್ ಫಾರ್ವರ್ಡ್ ಹುಡುಗಿ. ಸ್ಟ್ರೈಟ್ ಫಾರ್ವರ್ಡ್ ಆದ ಕಾರಣ ಆಕೆಯ ಬಿಹೇವಿಯರ್ ಸ್ವಲ್ಪ ರೂಡ್ ಆಗಿ ಇದೆ ಎಂದು ನೋಡುಗರಿಗೆ ಅನಿಸಬಹುದು. ಇಂಟೀರಿಯರ್ ಡಿಸೈನರ್ ಆಗಿರುವ ಶಾಲಿನಿ ಇಷ್ಟು ಸಮಯ ಗಂಡನೊಂದಿಗೆ ಫಾರಿನ್‌ನಲ್ಲಿ ಇದ್ದವಳು. ಈಗ ಮತ್ತೆ ಊರಿಗೆ ಮರಳಿರುವ ಆಕೆ ತನ್ನ ಸೌಂದರ್ಯ ಮತ್ತು ಫಿಟ್ನೆಸ್‌ನತ್ತ ವಿಶೇಷ ಒಲವು ಎಂದು ಶಾಲಿನಿ ಪಾತ್ರದ ಬಗ್ಗೆಯೂ ಚಂದನಾ ಮಹಾಲಿಂಗಯ್ಯ ಹೇಳಿಕೊಂಡಿದ್ದಾರೆ. ರಂಗಭೂಮಿಯ ಮೂಲಕ ನಟನೆಯ ನಂಟು ಬೆಳೆಸಿಕೊಂಡ ಚಂದನಾ ಮುಂದೆ ಕಿರುತೆರೆಯಲ್ಲಿ ಕಾಣಿಸಿಕೊಂಡಿದ್ದರು. ಕನಸು ನಾಟಕದ ಮೂಲಕ ನಟನೆಗೆ ಪಾದಾರ್ಪಣೆ ಮಾಡಿದ ಈಕೆ ನಾಗಕನ್ನಿಕೆ ಧಾರಾವಾಹಿ ಮೂಲಕ ಕಿರುತೆರೆಗೆ ಕಾಲಿಟ್ಟರು. ಮುಂದೆ ಸೀತಾವಲ್ಲಭ ಧಾರಾವಾಹಿಯಲ್ಲಿ ಅಂಕಿತಾ ಆಗಿ ಕಾಣಿಸಿಕೊಂಡ ಚಂದನಾ ಮೊದಲ ಬಾರಿಗೆ ಖಳನಾಯಕಿಯಾಗಿಯೂ ಮಿಂಚಿದರು. ನಂತರ ತೆಲುಗು ಕಿರುತೆರೆಗೆ ಹಾರಿದ ಈ ಬೆಡಗಿ ವೈದೇಹಿ ಪರಿಣಯಂ ಧಾರಾವಾಹಿಯಲ್ಲಿ ಸಿಯಾ ಎನ್ನುವ ಪಾತ್ರಕ್ಕೆ ಜೀವ ತುಂಬಿದರು. ನಂತರ ಪೂರ್ವಿಯಾಗಿ ಕನ್ನಡ ಕಿರುತೆರೆಗೆ ಮರಳಿದ ಈಕೆ ಸಹಜ ನಟನೆಯ ಮೂಲಕ ಗುರುತಿಸಿಕೊಂಡಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿ ಸಮಾಚಾರಕ್ಕಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.